रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्मजिज्ञासा। ओम ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯುದ್ಧ ಈಗ ಏನಂತೇಳಿದ್ರೆ ಎಲ್ಲ ರಾಜರುಗಳು ದುರ್ಯೋಧನನ ಮೇಲೆ ಕೋಪದಿಂದ ಇದೇನದು ಸ್ವಯಂವರದ ನಿಯಮವನ್ನು ಉಲ್ಲಂಘಿಸಿ ಅವನ ಹುಡುಗಿಯನ್ನು ಹಾರಿಸಿಕೊಂಡು ಹೋಗೋದಂದ್ರೆ ಏನಂತ ದುರ್ಯೋಧನನ ಅಡ್ಡ ಕಟ್ಟಿದರು. ಸೊ ಆಮೇಲೆ ಒಂದು ಸಲ ಕರ್ಣ ಅವರನ್ನು ಹಿಮ್ಮೆಟ್ಟಿಸಿದ್ರು, ಮತ್ತೆ ಅವರು ಯುದ್ಧಕ್ಕೆ ಬಂದರು ಇವ್ರ ಜೊತೆಗೆ. ಆವಾಗ ಕರ್ಣ ಹೇಳಿದ ಅಂಥೇಳಿ ದುರ್ಯೋಧನ ಹಸ್ತಿನಾವತಿಗೆ ಹೋದ. ಇಲ್ಲಿ ಪಾಪ ಇವರ ಜೊತೆಗೆ ನೀನು ಬೇಡ, ಈಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲರೂ ಒಟ್ಟಾಗಿ ಮುತ್ತಿಗೆ ಹಾಕಿಬಿಟ್ರೆ ನಿನ್ನನ್ನು ನಿನ್ನ ತಮ್ಮಂದಿರನ್ನು ಯಾರನ್ನು ಒಬ್ಬರನ್ನು ಸೆರೆ ಹಿಡಿದ್ರೂ ಕೂಡ ನಿನ್ನ ಮರ್ಯಾದೆ ಹೋಗ್ತದೆ, ಬೇಡ ನೀನು ಹಸ್ತಿನಾವತಿಗೆ ಹೋಗು. ಅಲ್ಲಿಗೆ ಬರುವುದಿಲ್ಲ ಯಾರು ಕೂಡ, ಯಾಕಂತೇಳಿದ್ರೆ ಅಲ್ಲಿ ನಿನ್ನ 99 ತಮ್ಮಂದಿರು ಇದ್ದಾರೆ, ನಿನ್ನ ಸೈನ್ಯ ಇದೆ, ಭೀಷ್ಮಾಚಾರ್ಯ ಇದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮ ಇದ್ದಾನೆ. ಅಶ್ವತ್ಥಾಮ ಹೆಸರು ಮುಖ್ಯವಾಗಿ ಬರಬೇಕು, ಯಾಕಂತೇಳಿದರೆ ಜರಾಸಂಧ ಅಲ್ಲಿಗೆ ಬರುವುದೇ ಇಲ್ಲ, ಗೊತ್ತು ಅವನಿಗೆ. ಅಶ್ವತ್ಥಾಮ ಅಂತೇಳಿದರೆ ರುದ್ರಾವತಾರಿ ಅವನು, ಆದ್ದರಿಂದ ಅವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಬರುವುದಿಲ್ಲ ಜರಾಸಂಧ. ಸೊ ಹೀಗಾಗಿ ನೀನು ಹೋಗು ಅಂತ ಹೇಳಿ ಕಳಿಸಿದ ಕಾರಣ ದುರ್ಯೋಧನ ಹೋಗಿದ್ದಾನೆ. ಇಲ್ಲಿ ಕರ್ಣನ ಜೊತೆಗೆ ಜರಾಸಂಧ ಒಬ್ಬರೊಬ್ಬರನ್ನೇ ಕಳಿಸ್ತಾ ಇದ್ದ ಯುದ್ಧಕ್ಕೆ, ಅವ್ರನ್ನ ಹಿಮ್ಮೆಟ್ಟಿಸ್ತಾ ಇದ್ದ. ಲಾಸ್ಟ್ಗೆ ಜರಾಸಂಧನೇ ಬಂದ. ಸೊ ಅವರಿಗಿಬ್ಬರಿಗೆ ಅವನ ರಥ ಇವನು ಮುರಿದಾಕಿದ, ಇವನ ರಥವನ್ನು ಅವನು ಮುರಿದಾಕಿದ. ಸೊ ಇಬ್ಬರು ನೆಲಕ್ಕೆ ಬಿದ್ದಿದ್ದಾರೆ, ಮುಷ್ಟಿ ಯುದ್ಧ ಶುರು ಮಾಡಿದ್ದಾರೆ. ಮುಷ್ಟಿ ಯುದ್ಧದಲ್ಲಿ ಆ ವರಸೆಗಳನ್ನು ನೋಡಿ, ಅದು ಅಲ್ಲದೆ ಸಂಧಿಗೆ ಹೊಡಿತಾನೆ ಅಂತೇಳಿದರೆ ಯಾವ ಸಂಧಿ ಇದು? ಜರಾಸಂಧ, ಮೇಲಿಂದ ಕೆಳಗವರೆಗೆ ಮಧ್ಯದಲ್ಲಿರುವಂಥ ಸಂಧಿ ಇದು. ಆ ಸಂಧಿಗೆ ಮರ್ಮಸ್ಥಾನಕ್ಕೆ ಹೊಡಿತಾನೆ ಇವನು ಅಂತ ಏನಾಯಿತು, ಬಲರಾಮನಿಗೂ ಗೊತ್ತಿಲ್ಲದ ವಿಷಯ ಇವರಿಗೆ ಗೊತ್ತಿದೆ ಅಂತ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ, ಅದಲ್ಲದೆ ಇವನ ಆ ಕುಶಲಪೂರ್ವಕವಾದ ಯಾವುದು ಯುದ್ಧ, ಮಲ್ಲಯುದ್ಧದ್ದು ವರಸೆಗಳನ್ನೆಲ್ಲ ನೋಡಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ಹೇಳ್ತಾನೆ, ನಿನ್ನೊಟ್ಟಿಗೆ ನಾನು ಯುದ್ಧ ಮಾಡೋದಿಲ್ಲ, ನಿನ್ನೊಟ್ಟಿಗೆ ನಿನ್ನನ್ನು ಕೊಲ್ಲೋದಿಲ್ಲ ನಾನು, ನನಗೆ ನೀನು ಬೇಕು ಅಂತ. ಯಾಕೆ ಅಂತೇಳಿದರೆ, ನೋಡು ನಿನಗೆ ನಾನು ನನ್ನಲ್ಲಿರುವಂಥ ಅಂಗರಾಜ್ಯವನ್ನು ನಿನಗೆ ಕೊಟ್ಟು ಬಿಡ್ತೇನೆ ಅಂತೇಳ್ಕೊಂಡು ಹೇಳಿದಾಗ ಕಣ್ಣನಿಗೂ ಸಹ ಅನ್ನಿಸ್ತು ಆಗ್ಬೋದು ಅಂತ ಹೇಳ್ಕೊಂಬಿಟ್ಟು. ಸೊ ಆಮೇಲೆ ಹೇಳ್ತಾರೆ ಮಧ್ವಾಚಾರ್ಯರು, ಈ ಅಂಗರಾಜ್ಯದ ಕಥೆ ಏನಂತ ಹೇಳಿದರೆ, ಇದು ಕರ್ಣನ ಅಪ್ಪಂದೇ ಅಂಗರಾಜ್ಯ. ಅದನ್ನು ಜರಾಸಂಧ ಏನಂತೇಳಿದರೆ ಬಲಾತ್ಕಾರವಾಗಿ ವಶಪಡಿಸಿಕೊಂಡಿದ್ದ. ಹೌದು, ಅಂಗರಾಜ್ಯವನ್ನು ಜರಾಸಂಧ ವಶಪಡಿಸಿಕೊಂಡಿದ್ದ, ಅದನ್ನೀಗ ಕರ್ಣನಿಗೆ ಕೊಟ್ಟ. ಹಾಗಾದರೆ ಮೊದಲು ದುರ್ಯೋಧನ ಕೊಟ್ಟದ್ದು ಅಂಗರಾಜ್ಯ ಯಾವುದು ಅಂತೇಳಿದರೆ, ಅಭಿಷೇಕ ಮಾಡಿಬಿಟ್ಟಿದ್ದಾನಲ್ಲ ಕರ್ಣನಿಗೆ, ನೀನು ಅಂಗದೇಶದ ರಾಜ ಅಂತೇಳಿದರೆ, ಆ ಅಂಗರಾಜ್ಯದಲ್ಲಿ ಭೀಮಸೇನ ಮತ್ತು ಅರ್ಜುನ ಅವತ್ತು ದಂಡಯಾತ್ರೆ ಮಾಡಿದಾಗ ಏನು ಮಾಡಿದ್ದಾನೆ ಭೀಮಸೇನ, ಆ ಅಂಗರಾಜ್ಯದ ಒಂದು ಅಂಶವನ್ನು ವಶಪಡಿಸಿಕೊಂಡಿದ್ದ ಜರಾಸಂಧನಿಂದ. ಸೊ ಆ ಅಂಗರಾಜ್ಯ ಭೀಮಸೇನ ವಶಪಡಿಸಿಕೊಂಡು ಯಾರಿಗೆ ಕೊಟ್ಟಿದ್ದಾನೆ? ಹಸ್ತಿನಾವತಿಗೆ, ಧೃತರಾಷ್ಟ್ರನಿಗೆ ಕೊಟ್ಟಿದ್ದಾನೆ. ಅದನ್ನು ಧೃತರಾಷ್ಟ್ರನ ಮಗ ದುರ್ಯೋಧನ ಅಂತೇಳಿದರೆ ತಂದದ್ದು ಯಾರೋ, ಖರ್ಚು ಮಾಡೋದು ಯಾರೋ ಅಂಥೇಳಿ ಏನು ಈ ಕರ್ಣನಿಗೆ ಕೊಟ್ಟು ಅಭಿಷೇಕ ಮಾಡಿದ್ದ. ಸೊ ಹಾಗಾದರೆ ಅಂಗರಾಜ್ಯ ಪೂರ್ತಿ ಅದಿರ ತಂದೆ, ಕೃಷ್ಣನ ತಂದೆದ್ದೆ, ಕರ್ಣನ ತಂದೆದ್ದೆ. ಈಗ ಅದನ್ನು ಪೂರ್ತಿ ವಶಪಡಿಸಿಕೊಂಡಿದ್ದ ಜರಾಸಂಧ, ಅದರಲ್ಲಿ ಸ್ವಲ್ಪ ಅಂಶ ಏನಾಯಿತು ಭೀಮಸೇನನ, ಅಂದರೆ ಅರ್ಧ ಭಾಗ ಅಂತ ಇಟ್ಕೊಳ್ಳೋಣ, ಅರ್ಧ ಭಾಗ. ಸೊ ಭೀಮಸೇನ ಅದನ್ನು ವಶಪಡಿಸಿಕೊಂಡಿದ್ದ ಕಾರಣ ಹಸ್ತಿನಾವತಿಯ ವಶದಲ್ಲಿ ಇದ್ದದ್ದನ್ನು ದುರ್ಯೋಧನ ಕರ್ಣನಿಗೆ ಮೊದಲೇ ಕೊಟ್ಟಿದ್ದ. ಅಂದರೆ ಮೊದಲೇ ಅಂಗರಾಜ್ಯದ ಅರ್ಧ ಭಾಗ ಬಂದಿತ್ತು, ಇನ್ನು ಉಳಿದ ಅರ್ಧ ಭಾಗ ಈಗ ಜರಾಸಂಧ ಕೊಟ್ಟ. ಪೂರ್ತಿ ಅಂಗರಾಜ್ಯ ತನ್ನ ತಂದೆದ್ದು ಯಾವುದಿತ್ತೋ ಈಗ ಕರ್ಣನ ಪಾಲಿಗೆ ಸೇರಿತು ಅನ್ನುವಲ್ಲಿವರೆಗಾಗಿದೆ. ಆಮೇಲೆ ಅಲ್ಲ, ಇಷ್ಟು ರಾಜ್ಯವನ್ನು ಕೊಟ್ಟು ಸುಮ್ಮನಿದ್ನ ಏನು ಅಂತೇಳಿದರೆ, ಏನು ಅದು ಮಿತ್ರತ್ವವ ಅಂತ ಕೇಳಿದರೆ, ಮಿತ್ರತ್ವ ಅಂತ ಅಲ್ಲ, ನಾನು ಹೇಳಿದಾಗೆ ಕೇಳಬೇಕು. ನೀನು ನನ್ನ ಕರ್ಮಕರನಾಗು,
ನನ್ನ ಭೃತ್ಯನಾಗು, ನನ್ನ ಮಿತ್ರನಾಗು. ಆದರೆ ಇನ್ನು ನಡೆಯುವಂಥ ಯುದ್ಧಗಳಲ್ಲಿ ನಾನು ಹೇಳಿದಾಗೆ ಕೇಳುವವನಾಗಿ ನನ್ನ ಪಕ್ಷದಲ್ಲಿ ಯುದ್ಧ ಮಾಡುವವನಾಗು ಅಂತ ಕರ್ಣನಿಗೆ ಹೇಳಿ ಏನಂತ ಹೇಳಿದ್ರೆ ಅದನ್ನು ಅವನ ಅಂಗರಾಜ್ಯ ಏನಿತ್ತು ಅವನ ಹತ್ರ ಅದನ್ನು ಕೊಟ್ಟು ಕರ್ಣನನ್ನು ಖುಷಿಪಡಿಸಿದ ಅಂತ ತಿಳ್ಕೊಳ್ಬೋದು. ಸೊ ಅಲ್ಲಿವರೆಗಾಗಿದೆ ನಿನ್ನೆ. ಈಗ ನೆಕ್ಸ್ಟ್ ಶ್ಲೋಕ ಬಯಲಾರೆ 200ನೇ ಶ್ಲೋಕ. ಅಂಗಾಧಿರಾಜ್ಯಮುಪಲಭ್ಯ ಜರಾಸುತಸ್ಯ ಸ್ನೇಹಂಚ ಸೂರ್ಯಸುತ ಆಶು ಪುರೋಂಜಗಾಮ ದೃಷ್ಟ್ವೈವ ತಂ ಮುದಿರೇ ಧೃತರಾಷ್ಟ್ರಪುತ್ರ ನಾನೇನ ತುಲ್ಯಮಭಿಜಗ್ಮುರತೋ ಹರಿಂಚ. 200ನೇ ಶ್ಲೋಕ. ಆ ಸೂರ್ಯನ ಮಗನಾದ ಕರ್ಣನು ಜರಾಸಂಧನ ಸ್ನೇಹವನ್ನು, ಅಂಗದೇಶದ ಅಧಿಪತ್ಯವನ್ನು ಹೊಂದಿ ಬೇಗನೆ ಕುರುದೇಶದ ಕಡೆಗೆ ಹೊರಟು ಹೋದನು. ಆ ಕರ್ಣನನ್ನು ನೋಡಿದ ಕೂಡಲೇ ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳು ಸಂತೋಷಪಟ್ಟರು. ಈ ಜರಾಸಂಧನನ್ನು ಗೆದ್ದ ಪ್ರಯುಕ್ತ ಕರ್ಣನಿಂದ ಶ್ರೀ ಪರಮಾತ್ಮನನ್ನು ಕೂಡ ಸಮಾನವೆಂದು ದುರ್ಯೋಧನಾದಿಗಳು ತಿಳಿಯಲಿಲ್ಲ. ಅಂದರೆ ಕೃಷ್ಣನಿಗಂತಲೂ ಅವನನ್ನು ಅಧಿಕನನ್ನಾಗಿ ತಿಳಿದರು. ಸೊ ಅಂಗಾದಿರಾಜ್ಯಂ ಉಪಲಭ್ಯ ಜರಾಸುತಸ್ಯ ಸ್ನೇಹಂಚ ಸೂರ್ಯಸುತ ಆಶು ಕುರೂನ್ ಜಗಾಮ ದೃಷ್ಟ್ವೈವ ತಂ ಮುಮುದಿರೇ ಧೃತರಾಷ್ಟ್ರಪುತ್ರಾಃ ನಾನೇನ ತುಲ್ಯಂ ಅಧಿಜಗ್ಮುಃ ಅತೋ ಹರಿಂಚ. ಅಂಗಾದಿರಾಜ್ಯಂ ಉಪಲಭ್ಯ. ಸೊ ಅಂಗದೇಶದ ಅರ್ಧ ರಾಜ್ಯ ಮೊದಲೇ ಇತ್ತು, ಇನ್ನುಳಿದ ಅರ್ಧ ರಾಜ್ಯವನ್ನು ಏನಂತೇಳಿದರೆ ಕೊಟ್ಟಿದ್ದಾನೆ ಜರಾಸಂಧ. ಅದನ್ನು ಪಡೆದು ಅಂಗಾದಿರಾಜ್ಯ ಅಂತೇಳಿದರೆ ಅಂಗದೇಶದ ಉಳಿದ ಪೋರ್ಷನ್, ಉಪಲಭ್ಯ ಪಡೆದು, ಲಭ್ಯ ಪಡೆದು, ಜರಾಸುತಸ್ಯ ಸ್ನೇಹಂ ಜರಾಸಂಧನ ರಾಜಾದಿರಾಜ ಯಾರು ಜರಾಸಂಧ ಅವನ ಸ್ನೇಹವನ್ನು ಪಡೆದ. ಕಂಡೀಷನಲ್ ಆದರೂ ನೀನು ನನ್ನ ನಡೆಯುವ ಯುದ್ಧಗಳಲ್ಲಿ ನನ್ನ ಪಾರ್ಟಿಯಲ್ಲಿ ಯುದ್ಧ ಮಾಡು ಅಂತ ಇದ್ದರೂ ಸ್ನೇಹನೇ ಅಲ್ವಾ ಅಂತ ಜರಾಸುತಸ್ಯ ಸ್ನೇಹಂ ಚ ಸೂರ್ಯಸುತ ಸೂರ್ಯನ ಪುತ್ರನಾದ ಕರ್ಣನು ಜರಾಸಂಧನ ಸ್ನೇಹವನ್ನು, ಅಂಗಾದಿರಾಜ್ಯದ ಪೂರ್ತಿ ಒಡೆತನವನ್ನು ಪಡೆದು ಈಗ ಆಶು ಕುರೂನ್ ಜಗಾಮ ಅಂತೇಳಿದರೆ ಅವನ ಜೊತೆಗಿರುವಂಥ ಯುದ್ಧವೇ ಲಾಸ್ಟ್ ಇದ್ದು ಜರಾಸಂಧನ ಜೊತೆಗೆ ಬೇರೆ ಎಲ್ಲ ರಾಜರುಗಳನ್ನು ಸೋಲಿಸಿ ಕಳಿಸಿ ಆಗಿದೆ. ಆದ್ದರಿಂದ ಅದು ಯುದ್ಧ ಮುಗಿದಿದೆ ಅಂತ ಲೆಕ್ಕ. ಸೊ ಈಗ ಏನು ಭಾಳ ಖುಷಿಯಲ್ಲಿ ಸಂತೋಷದಲ್ಲಿ ಎಲ್ಲಿಗೆ ಹಸ್ತಿನಾವತಿಗೆ ಹೋಗಿದ್ದಾನೆ ಕರ್ಣ. ಆಶು ಕೂಡಲೇ ಕುರೂನ್ ಜಗಾಮ ಕೌರವರನ್ನು ಕುರಿತು ಹೋದ. ಜಗಾಮ ಹಸ್ತಿನಾವತಿಗೆ ಹೋದ ಅಂತ ಅರ್ಥ, ಮರಳಿದ. ದೃಷ್ಟ್ವೈವ ದೃಷ್ಟ್ವಾ ಏವ ಅವನನ್ನು ನೋಡಿದ ಕೂಡಲೇ ತಮ್ಮುದಿರೇ ಧೃತರಾಷ್ಟ್ರಪುತ್ರಾಹ ಧೃತರಾಷ್ಟ್ರನ ಮಕ್ಕಳು 100 ಜನ ದುರ್ಯೋಧನಾದಿಗಳು ಅವನನ್ನು ಮುಮುದಿರೆ ಬಹಳ ಏನಂತ ಹೇಳಿದ್ರೆ ದೊಡ್ಡ ಸಾಧನೆ ಮಾಡಿ ಬಂದಿದ್ದಾನೆ. ಏನು ಸಾಧನೆ? ದುರ್ಯೋಧನಾದಿಗಳನ್ನು ಮೊದಲೇ ಕಳಿಸಿಬಿಟ್ಟ. ಅವರಿಗೇನಾದರೂ ಅಪಕೀರ್ತಿ ಬರುವಂಥದ್ದಿದ್ದರೆ ಅದನ್ನು ತಪ್ಪಿಸಿದ, ಅದು ಮೊದಲೇ ಆಗಿದೆ. ಈಗ ಜರಾಸಂಧ ಅವನನ್ನೂ ಕೂಡ ಸೋಲಿಸಿದ ರೀತಿ. ಯಾಕಂತ ಹೇಳಿದರೆ ಜರಾಸಂಧ ಇವನಿಗೆ ಅಂಗರಾಜ್ಯದ ಉಳಿದ ಭಾಗವನ್ನು ಕೊಟ್ಟು ಬಿಟ್ಟ ಅಂತ ಹೇಳಿದರೆ ಜರಾಸಂಧನನ್ನು ಸೋಲಿಸಿ ಅವನಿಂದ ಕಪ್ಪ ಗಳಿಸಿದ ಥರ ಅಂತ ತಿಳ್ಕೊಂಡ್ರು. ಅವನು ಹೇಳಿದ್ದೇನು? ನೀನು ನನ್ನ ಭೃತ್ಯನಾಗು, ನನ್ನ ಕರ್ಮಕರನಾಗು, ನನ್ನ ಕೆಲಸದವನಾಗು. ಇನ್ನು ನಡೆಯುವ ಯುದ್ಧಗಳಲ್ಲಿ ನನ್ನ ಜೊತೆಗೆ ನಾನು ಯಾರ ವಿರುದ್ಧ ಯುದ್ಧ ಮಾಡ್ತೇನೋ ಅವರ ವಿರುದ್ಧ ನೀನೂ ಯುದ್ಧ ಮಾಡು. ನಾನು ಹೇಳಿದ ಹಾಗೆ ಕೇಳುವಂತಹ ಸಾಮಂತ ರಾಜನಾಗು ಅಂತ ಹೇಳಿದ್ದು.
ಇವರೇನು ತಿಳ್ಕೊಂಡಿದ್ದಾರೆ, ಜರಾಸಂಧನನ್ನು ಸೋಲಿಸಿ ರಾಜ್ಯವನ್ನು ವಶಪಡಿಸಿಕೊಂಡ ಅಂತ ತಿಳ್ಕೊಂಡ್ರು. ಸರಿ, ಭಾರಿ ಮುಮುದಿರೆ, ಬಹಳ ಸಂತೋಷಪಟ್ಟು ಏನು ಸಂಭ್ರಮ ಆಚರಣೆ ಶುರುವಾಗಿದೆ ಹಸ್ತಿನಾವತಿಯಲ್ಲಿ ಕೌರವರದ್ದು. ಏನಂತ ತಿಳ್ಕೊಂಡಿದ್ದಾರೆ ಅಂತೇಳಿದರೆ, ನ ಅನೇನ ತುಲ್ಯಂ ಅಧಿಜಗ್ಮುಹು ಅಥೋ ಹರಿಂಚ. ಅನೇನ ತುಲ್ಯಂ, ಈ ಕರ್ಣನ ಸಮಾನ. ಅನೇನ ತುಲ್ಯಂ, ಕರ್ಣನ ಸಮಾನ. ಅಧಿಜಗ್ಮುಹು ಅಥೋ ಹರಿಂಚ ನ ಅನೇನ ತುಲ್ಯ, ಕರ್ಣನ ಸಮಾನ ಯಾರೂ ಇಲ್ಲ. ನ ಅನೇನ ತುಲ್ಯಂ ಏನಂತೆ, ಅಧಿಜಗ್ಮುಹು ಅಥೋ ಹರಿಂಚ. ಹರಿ ಅಂತ ಹೇಳಿದ್ರೆ ಯಾರು? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನ ವಿರುದ್ಧ ಕೂಡ ಜರಾಸಂಧ ಬಹಳಷ್ಟು ಸಲ 10, 20, 21, 22 ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ಪ್ರತಿ ಸಲ ಬರ್ತಾ ಇದ್ದ. ಕೃಷ್ಣನಿಗೆ ಸೋಲಿಸ್ಲಿಕ್ಕೆ ಆಯ್ತಾ ಜರಾಸಂಧನನ್ನು? ಇಲ್ಲಲ್ವಾ ಅಂತ ತಿಳ್ಕೊಂಡಿದ್ದಾರೆ ಯಾರು? ಕೌರವರು. ಕೃಷ್ಣ ಏನು ಮಾಡ್ತಿದ್ದ? ಅವನ ಪೂರ್ತಿ ಸೈನ್ಯವನ್ನು ನಾಶ ಮಾಡಿ ಈ ಜರಾಸಂಧ ಮತ್ತು ಅವನ ಜೊತೆಗೆ ಎಷ್ಟು ಜನ ರಾಜರುಗಳು ಬಂದಿದ್ದಾರೆ ಅಷ್ಟು ಜನರನ್ನು ಏನು ಅವ್ರದ್ದು ಬಟ್ಟೆ ಬಿಚ್ಚಿ ಅವರಿಗೆ ಸರಿಯಾಗಿ ಹೊಡೆದು ಅವರನ್ನು ಭಿಕ್ಷುಕರಿಂದಲೂ ಕೀಳಾಗಿ ಮಾಡಿ ಓಡಿ ಇನ್ನೀಗ ಮನೆಗೆ ಅಂತ ಹೇಳ್ಕೊಂಡು ಹೋಗಿ ಗಂಜಿ ತಿನ್ನಿ ಅಂತ ಹೇಳ್ಕೊಂಡು ಕಳಿಸಿಬಿಡ್ತಿದ್ದ ಕೃಷ್ಣ. ಆದರೆ ಕೌರವರು ಏನು ತಿಳ್ಕೊಂಡಿದ್ದು, ಜರಾಸಂಧ ನನ್ನ ಒಂದು ಸಲ ಕೂಡ ಕೃಷ್ಣನಿಗೆ ಸೋಲಿಸಲಿಕ್ಕಾಗಲಿಲ್ಲ, ನಮ್ಮ ಕರ್ಣನಾದರೂ ಸೋಲಿಸಿಬಿಟ್ಟ. ಸೋಲಿಸಿ ಅಂಗರಾಜ್ಯವನ್ನು ಏನು ಪಡೆದ ಬಹುಮಾನವಾಗಿ ಜರಾಸಂಧನಿಂದ ಅಂತ ತಿಳ್ಕೊಂಡಿದ್ದಾರೆ. ಹೇಳ್ತಾರೆ ಶ್ರೀಕೃಷ್ಣ ಕೂಡ ಕರ್ಣನ ತುಲ್ಯ ಇಲ್ಲ. ಯಾಕಂದರೆ ಶ್ರೀಕೃಷ್ಣನಿಗೆ ಜರಾಸಂಧನನ್ನು ಈ ಒಂದು ಸಲವೂ ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಂತ. ಎಷ್ಟು ಸಲ ಬಂದಿದ್ದಾನೋ ಜರಾಸಂಧ ಅಷ್ಟು ಸಲನೂ ಸೋತು, ಅಯ್ಯೋ ನನ್ನನ್ನು ಕೊಂದಾದರೆ ಬಿಡಪ್ಪ, ಈ ಥರ ನನ್ನನ್ನು ಯಾಕೆ ಭಿಕ್ಷುಕನಾಗಿ ಅವಮಾನ ಮಾಡಿ ನನ್ನನ್ನೀಗ ರಥ ಇಲ್ಲ, ಆಮೇಲೆ ಹಾಕಲಿಕ್ಕೆ ಬಟ್ಟೆ ಸಮೇತ ಇಲ್ಲ, ಶಸ್ತ್ರಾಸ್ತ್ರಗಳಿಲ್ಲ, ಈ ರೀತಿ ಮೈ ತುಂಬ ಗಾಯಗಳು, ರಕ್ತ ಸೋರ್ತಾ ಇದೆ, ಇವಾಗ ನಾನು ಯಾವ ಮುಖದ ತಗೊಂಡು ನನ್ನ ಮಗದ ದೇಶಕ್ಕೆ ವಾಪಸ್ ಹೋಗಲಿ, ಕೃಷ್ಣ ಕೊಂದು ಬಿಟ್ಟಿದ್ದರೆ ಒಳ್ಳೆದಿತ್ತಲ್ಲ ಅಂತ ಪ್ರತಿ ಸಲ ಈ ರೀತಿ ಹೇಳಿಕೊಂಡು ಹೋಗುದವ. ಈ ಕೌರವರು ಏನು ಹೇಳ್ತಾ ಇದ್ದಾರೆ ನೋಡಿ ಅಂತೇಳಿದರೆ, ಇದು ಅವತ್ತು ಭಾರತ ಮತ್ತು ಪಾಕಿಸ್ತಾನಕ್ಕೆ ಏನಾಯಿತು, ಒಂದು ಮಿನಿ ಯುದ್ಧ ಆಯಿತಲ್ಲ ಅಂತೇಳಿದರೆ, ಭಾರತ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿ ಅವರ ಮೇಲೆ ಕರುಣೆ ತೋರಿ ಬಿಟ್ಟದ್ದು. ಆದರೆ ಈ ಬಾಕಿದವರೆಲ್ಲ ಹೇಳಿಕೊಳ್ಳುವುದು ಏನಂತೇಳಿದರೆ, ಪಾಕಿಸ್ತಾನವು ಭಾರತದ ವಿರುದ್ಧ ಭರ್ಜರಿ ಜಯ ಗಳಿಸಿದೆ, ಅಂದರೆ ಪಾಕಿಸ್ತಾನ ಕರುಣೆ ತೋರಿದ್ದರಿಂದ ಭಾರತ ಉಳಿದುಕೊಂಡಿತು ಅಂತ ಪಾಕಿಸ್ತಾನ ಹೇಳೋದು. ಅದನ್ನು ಬಾಕಿದವರು ಅವರನ್ನು ನಂಬುವವರು ತುಂಬ ಜನ ಇದ್ದಾರೆ. ಅಂಥೇಳಿದರೆ ಯಾರೋ ಗೆಲ್ಲುವುದು, ಆದರೆ ಎಣಿಸಿಕೊಳ್ಳುವುದು ಗೆದ್ದವರನ್ನು ಸೋತಿದ್ದಾರೆ ಅಂಥೇಳಿ, ಸೋತಿದ್ದವರನ್ನು ಗೆದ್ದಿದ್ದಾರೆ ಅಂತ. ಈ ಥರ ಈ ಪ್ರಪಂಚದಲ್ಲಿ ಇದೇನು ಹೊಸ್ತಲ್ಲ ನಡೆಯೋದು, ಇದು ಯಾವಾಗಲೂ ನಡೆಯಿತು. ಮಹಾಭಾರತದಲ್ಲಿಯೂ ಸಹ ನಡೆಯಿತು. ಅಂಥೇಳಿದರೆ ಕೃಷ್ಣನಿಗಿಂತಲೂ ಕರ್ಣ ಮಿಗಿಲು ಅಂತ ಸಂಭ್ರಮಾಚರಣೆಯನ್ನು ನಡೆಸಿದರು ಕೌರವರು. ನ ಅನೇನ ತುಲ್ಯಂ, ಕರ್ಣನ ಸಮಾನ. ಅಧಿಜಗ್ಮುಹು ಅಥೋ ಹರಿಂಚ, ಹರಿ ಅಂದರೆ ಕೃಷ್ಣ, ಅಧಿಜಗ್ಮುಹು ಅಂತೇಳಿದರೆ ಹೋಗುವುದು, ಅಂದರೆ ಅಧಿಜಗ್ಮುಹು ಅಥೋ ಹರಿ ಅಂತೇಳಿದರೆ ಇವನ ಸಮಾನ ಕೃಷ್ಣನೂ ಹೋಗುವುದಿಲ್ಲ. ಅಂದರೆ ಏನರ್ಥ ಅಂದರೆ ಕೃಷ್ಣನಿಗಿಂತಲೂ ಇವನು ಮಿಗಿಲು ಅಂತ ಏನಂತೇಳಿದರೆ, ಕೃಷ್ಣನಿಗಿಂತಲೂ ಅಧಿಜಗ್ಮುಹು ಅಂತೇಳಿದ್ರೆ ಇನ್ನೂ ಒಂದು ಅರ್ಥ ಬರೆದಿದ್ದಾರೆ. ಏನಂತೇಳಿದರೆ ತಿಳಿಯುವುದು ಅಂತ. ಅಂದರೆ ಅವ್ರು ಏನು ತಿಳ್ಕೊಂಡ್ರು, ಕರ್ಣನ ಸಮಾನ ಕೃಷ್ಣನನ್ನು ತಿಳಿಯಲಿಲ್ಲ ಅಂತೇಳಿದ್ರೆ ಏನರ್ಥ, ಕೃಷ್ಣನಿಗಿಂತಲೂ ಕರ್ಣ ಮಿಗಿಲು ಅಂತ ಆ ರೀತಿ ಸಂಭ್ರಮಾಚರಣೆ ನಡೆಸಿದರು. ಈ ಶ್ಲೋಕಕ್ಕೆ ಏನು ಬರೆದಿದ್ದಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಅಂಗದೇಶದ ಆಧಿಪತ್ಯವನ್ನು
ಅಂಗಾದಿರಾಜ್ಯಂ ಉಪಲಭ್ಯ ಜರಾಸಂಧನ ಸ್ನೇಹವನ್ನು ಸುತಸ್ಯ ಸ್ನೇಹಂ ಚ ಎರಡನ್ನೂ ಕೂಡ ಸೂರ್ಯಸುತ ಅಂದರೆ ಸೂರ್ಯಪುತ್ರ ಕರ್ಣ ಪಡೆದು ಆಶು ಕೂಡಲೇ ಕುರೂನ್ ಜಗಾಮ ಕೌರವರ ಬಳಿಗೆ ತೆರಳಿದ. ಅವನನ್ನು ಕಾಣುತ್ತಲೇ ದೃಷ್ಟ್ವಾ ಏವ ತಂ ಅವನನ್ನು ಕಾಣುತ್ತಲೇ ದೃಷ್ಟ್ವಾ ಏವ ಕೌರವರು ಧೃತರಾಷ್ಟ್ರಪುತ್ರಾಹ. ಪುನಃ ಧೃತರಾಷ್ಟ್ರಪುತ್ರ ಅಂತ ಹೇಳಿದರು ಮಧ್ವಾಚಾರ್ಯರು. ಯಾಕೆ ಅಂತ ಹೇಳಿದ್ರೆ ಕುರುಡನ ಮಕ್ಕಳಲ್ವಾ, ಅವರಿಗೆ ಸರಿ ಕಣ್ಣು ಕಾಣುವುದಿಲ್ಲ ಅಂತ. ಸೊ ಆ ಕುರುಡನ ಮಕ್ಕಳು ಏನು ಸಂತೋಷಪಟ್ಟರು, ಓ ನಮ್ಮ ಕರ್ಣ ಜರಾಸಂಧನನ್ನು ಸೋಲಿಸಿ ಬಂದಿದ್ದಾನೆ. ತಪ್ಪು, ಜರಾಸಂಧನ ಸೋಲಿಸಿದ್ದ ಅಂತ ಹೇಳಿದರೆ ಜರಾಸಂಧ ಇನ್ನು ಮುಂದಕ್ಕೆ ಕರ್ಣ ನನ್ನ ಪಾರ್ಟಿಯಲ್ಲಿ ಯುದ್ಧ ಮಾಡಲಿ, ಒಳ್ಳೆ ಯುದ್ಧ ಮಾಡ್ತಾನೆ, ಬೇಕು ಇವ ಅಂತ ಹೇಳಿಬಿಟ್ಟು ಕರ್ಣನನ್ನು ಒಳಗಾಕೊಳ್ಳಿಕ್ಕೋಸ್ಕರ ಅವನ ಅರ್ಧ ರಾಜ್ಯವನ್ನು ಅಂಗರಾಜ್ಯವನ್ನು ಅವನಿಗೆ ಕೊಟ್ಟು, ಯಾಕೆಂದರೆ ಅವನನ್ನೇ ಅವನಿಗೆ ಕೊಟ್ಟು ಏನು ಮಾಡಿದ್ದಾನೆ, ಅವನಿಗೆ ಖುಷಿಪಡಿಸುವ. ಯಾಕೆ, ನನ್ನ ಕರ್ಮಕರನಾಗು ಅಂತ. ಇವ್ರು ತಿಳ್ಕೊಂಡಿದ್ದು ಜರಾಸಂಧನನ್ನು ಸೋಲಿಸಿ ಆ ರಾಜ್ಯವನ್ನು ವಶಪಡಿಸಿಕೊಂಡ ಅಂತ. ತಪ್ಪೇ ತಪ್ಪು. ಎರಡನೇದು, ಕೃಷ್ಣನಿಗೂ ಜರಾಸತನನ್ನು ಸೋಲಿಸ್ಲಿಕ್ಕಾಗಲಿಲ್ಲ, ಕರ್ಣ ಸೋಲಿಸಿದ. ಎರಡನೇ ತಪ್ಪು. ಹೀಗೆ ಕುರುಡನ ಮಕ್ಕಳು ಏನೇನೋ ತಿಳ್ಕೊಂಡು, ಸರಿ ಕಣ್ಣು ಕಾಣುವುದಿಲ್ಲ ನೋಡಿ, ಏನೋ ತಿಳ್ಕೊಂಡು ಕೃಷ್ಣನು ಕೂಡ ಕರ್ಣನಿಗೆ ಸಮನಲ್ಲ, ಅಂದರೆ ಕೃಷ್ಣನಿಂತಲೂ ಕರ್ಣ ಮಿಗಿಲು ಅಂತ ತಿಳಿದುಕೊಂಡರು. ಇಲ್ಲಿ ಕರ್ಣನನ್ನು ಸೂರ್ಯಪುತ್ರ ಎಂದು ಕರೆಯುವ ಮೂಲಕ ಆಚಾರ್ಯರು ಸೂರ್ಯ ಪ್ರತಿನಿತ್ಯ ಇಡೀ ಜಗತ್ತಿಗೆ ಬೆಳಕನ್ನು ದಾನ ಮಾಡುವ ದೇವತೆಯ ಅವತಾರನಾದ ಈ ಕರ್ಣ ಅಂತೇಳಿದರೆ ಅಂತಹ ಅಯೋಗ್ಯನಿಂದ ರಾಜ್ಯದಾನ ಪಡೆದದ್ದು ವಿಪರ್ಯಾಸ ಅಂತ ಸೂಚಿಸ್ತಾ ಇದ್ದಾರೆ. ಕೃಷ್ಣ ಜರಾಸಂಧನಿಗೆ ಅಂಜಿ ಓಡಿ ಹೋದವನು ಎಂದು ತಪ್ಪು ತಿಳಿದಿದ್ದ ಮಹಾಪಾತಕಿಗಳಾದ ಕೌರವರು ಮಹಾಪಾತಕಿಗಳಿಗಿಂತಲೂ ಜಾಸ್ತಿ ಕುರುಡನ ಮಕ್ಕಳು ಸರಿ ಕಣ್ಣು ಕಾಣುವುದಿಲ್ಲ, ಆದ್ದರಿಂದ ತಿಳ್ಕೊಂಡ್ರು ಹಾಗೆ. ಸೊ ಆದ್ದರಿಂದ ಜರಾಸಂಧನಿಂದ ರಾಜ್ಯ ಪಡೆದು ಬಂದ ಯಾರು, ಕರ್ಣ. ಆದ್ದರಿಂದ ಶ್ರೀಕೃಷ್ಣನಿಗಿಂತಲೂ ಮಿಗಿಲು ಎಂಬ ದೊಡ್ಡ ಭ್ರಮೆಗೆ ಒಳಗಾದರು. ನಂತರ ಹೀಗೆ ಏನಂತ ಹೇಳಿದ್ರೆ ಇವರಿಗೆ ಕುರುಡನ ಮಕ್ಕಳಿಗೆ ಕಣ್ಣು ಕಾಣದ್ದರಿಂದ ಏನೇನೋ ತಿಳ್ಕೊಳ್ತಾರೆ ಅಂತ 200ನೇ ಶ್ಲೋಕ ಮುಗೀತು. 201ನೇ ಶ್ಲೋಕ ವೈಲಾರೆ. 201ನೇ ಶ್ಲೋಕ. ಉದ್ವಾಚ್ಯಕಾಶಿತನಯಾಂ ಗಿರಿಜಾಭಿವಿಷ್ಟಾಂ ಸಾಕ್ಷಾನ್ ನರೇಷು ಜನಿತಾಂ ಪ್ರಥಮಾಮಲಕ್ಷ್ಮೀಂ ತಸ್ಯಾಂ ಸುತಂ ತ್ವಜನಯತ್ ಪುರ ಆಸಯೋಕ್ಷಃ ಕನ್ಯಾಂ ಪುರಾ ಪ್ರಿಯತಮಾಂ ಚ ಷಡಾನನಸ್ಯ. 201ನೇ ಶ್ಲೋಕ. ಸಾಕ್ಷಾತ್ ಜ್ಯೇಷ್ಠ ಅಲಕ್ಷ್ಮಿ ಸ್ವರೂಪಳಾದ ಮನುಷ್ಯರಲ್ಲಿ ಹುಟ್ಟಿರತಕ್ಕಂತಹ ಪಾರ್ವತಿಯಿಂದ ಆವಿಷ್ಟಳಾದ ಕಾಶಿರಾಜನ ಮಗಳನ್ನು ಮದುವೆ ಮಾಡಿಕೊಂಡು ಅವಳಲ್ಲಿ ಪೂರ್ವದಲ್ಲಿ ಯಾವ ಅಕ್ಷಕುಮಾರನು ಇದ್ದನೋ ಅವನನ್ನೇ ಮಗನನ್ನಾಗಿ ಹುಟ್ಟಿಸಿದನು ಮತ್ತು ಮೊದಲು ಷಣ್ಮುಖನಿಗೆ ಪ್ರಿಯತಮನಾದ ಭಾರ್ಯೆಯನ್ನು ಮಗಳನ್ನಾಗಿ ಹುಟ್ಟಿಸಿದನು. ಉದ್ವಾಹ್ಯ ಕಾಶಿತನಯಾಂ ಗಿರಿಜಾದಿಭಿಷ್ಟಾಂ ಸಾಕ್ಷಾತ್ ನರೇಷು ಜನಿತಾಂ ಪ್ರಥಮಾಂ ಅಲಕ್ಷ್ಮೀಂ ತಸ್ಯಾಂ ಸುತಂ ತು ಅಜನಯಂತ್ ತಸ್ಯಾಂ ಸುತಂ ತು ಅಜನಯತ್ ಪುರ ಆಸಯೋಕ್ಷಃ ಪುರ ಆಸ ಯೋ ಅಕ್ಷಃ ಕನ್ಯಾಂ ಪುರಾ ಪ್ರಿಯತಮಾಂ ಚ ಷಡಾನನಸ್ಯ. ಉದ್ವಾಹ್ಯ ಕಾಶಿತನಯಾಂ. ಹಾಗಾದರೆ ಕಾಶಿರಾಜನ ಮಗಳನ್ನು ಅಪಹರಿಸಿಕೊಂಡು ಬಂದದ್ದಾಗಿತ್ತು. ಈಗ ಎಲ್ಲಿದ್ದಾಳೆ ಅವಳು? ದುರ್ಯೋಧನ ಒಟ್ಟಿಗೆ ಎಲ್ಲಿ? ಹಸ್ತಿನಾವತಿಯಲ್ಲಿ. ಆಮೇಲಿಂದ ರಾಜರೆಲ್ಲ ಯುದ್ಧಕ್ಕೆ ಬಂದರು, ದುರ್ಯೋಧನನ ಕಳಿಸಿಬಿಟ್ಟ ಯಾರು? ಕರ್ಣ. ಆಮೇಲಿಂದ ಕರ್ಣನು ಕೂಡ ಈಗ ಅಂಗದೇಶದ
ಅರ್ಧ ರಾಜ್ಯವನ್ನು ಜರಾಸಂಧ ಕೊಟ್ಟದ್ದನ್ನು ಅದನ್ನು ಪಡ್ಕೊಂಡು ದೊಡ್ಡ ಸಂಭ್ರಮಾಚರಣೆ ನಡೆಯಿತು. ಹಾಗಾದರೆ ಈಗ ಕಾಶಿರಾಜನ ಮಗಳನ್ನು ಅಪಹರಿಸಿಕೊಂಡು ಬಂದಿದ್ದಾನಲ್ಲ, ಏನಾಯಿತು ಅಂತ ಒಂದು ಸಂದೇಹ ಇರ್ತದಲ್ಲ. ಮದುವೆಯಾದ, ಉದ್ವಾಹ್ಯ, ಮದುವೆಯಾಗಿ. ಯಾರನ್ನು? ಕಾಶಿ ತನಯಾಂ, ಕಾಶಿರಾಜನ ಮಗಳನ್ನು. ತನಯಾಂ, ಮಗಳನ್ನು. ಸೊ ತನಯಂ, ಮಗನನ್ನು. ತನಯ ಅಂದರೆ ಮಗ, ತನಯ ಅಂದರೆ ಮಗಳು. ತನಯಾಂ, ಮಗಳನ್ನು, ಕಾಶಿರಾಜನ ಮಗಳನ್ನು. ಕಾಶಿ ತನಯಾಂ. ಉದ್ವಾಹ್ಯ, ಮದುವೆಯಾಗಿ. ಉದ್ವಾಹ್ಯ. ಗಿರಿಜಾದಿವಿಷ್ಟಂ ಅಂತೇಳಿದರೆ ಈಗ ಇವಳು ಯಾರು? ಕಾಶಿರಾಜನ ಮಗಳು ಅಂತ ಒಂದು. ಇನ್ನೊಂದು ಗಿರಿಜಾದಿವಿಷ್ಟಾಂ, ಇವಳಲ್ಲಿ ಪಾರ್ವತಿಯ ಆವೇಶ ಇದೆ. ಗಿರಿಜಾ ಅಧಿವಿಷ್ಟಾಂ. ವಿಷ್ಟ ಅಂದರೆ ಪ್ರವೇಶ, ಆವಿಷ್ಟ ಅಂತೇಳಿದರೆ ಆವೇಶ ಉಂಟು. ಯಾರ್ದು? ಗಿರಿಜಾ. ಗಿರಿಜಾ ಅಂದರೆ ರುದ್ರದೇವರ ಹೆಂಡತಿ ಉಮಾ. ಸೊ ಉಮಾ ಅಂದರೆ ಗಿರಿಜೆ. ಸೊ ಗಿರಿಜೆಯ ಆವೇಶ ಹೊಂದಿರುವ, ಅದೊಂದು ಒಳ್ಳೆಯದು ಅಂತ ಲೆಕ್ಕ. ಸಾಕ್ಷಾತ್ ನರೇಶು ಜನಿತಾಂ ಪ್ರಥಮಾಂ ಅಲಕ್ಷ್ಮೀಂ. ಅಂದರೆ ಇವಳು ಅಲಕ್ಷ್ಮಿ. ಅಲಕ್ಷ್ಮಿ ಅಂತೇಳಿದರೆ ಯಾರು ಅಂತೇಳಿದರೆ ಪ್ರಥಮಾಂ ಅಲಕ್ಷ್ಮೀಂ. ಸುರುವಿಗೆ ಪ್ರಥಮಾಂ ಅಂದರೆ ಸುರುವಿಗೆ. ಸುರುವಿಗೆ ಅಲಕ್ಷ್ಮಿ ಜನಿತಾಂ. ಸುರುವಿಗೆ ಜನಿಸಿದ ಅಲಕ್ಷ್ಮಿ. ಪ್ರಥಮಾಂ ಜನಿತಾಂ ಅಲಕ್ಷ್ಮೀಂ. ಸುರುವಿಗೆ ಪ್ರಥಮವಾಗಿ ಹುಟ್ಟಿದ ಅಲಕ್ಷ್ಮಿ. ಇದೇನು ಪ್ರಥಮವಾಗಿ ಹುಟ್ಟಿದ್ದು ಅಂತ ಹೇಳಿದರೆ, ನಾವೆಲ್ಲ ಈಗ ಪ್ರಥಮ ದ್ವಿತೀಯ ಅಂತ ಉಂಟಾ ಅಂತ ಕೇಳಿದರೆ, ಅಲ್ಲಿ ದೇವತೆಗಳಿಗೂ ರಾಕ್ಷಸರಿಗೂ ಸಮುದ್ರ ಮಂಥನ ಆಯಿತು. ಸಮುದ್ರ ಮಂಥನ ಆದಾಗ ಅಮೃತ ಬಂತು. ಆ ಅಮೃತವನ್ನು ರಾಕ್ಷಸರು ಹಿಡ್ಕೊಂಡು ಓಡಿ ಹೋದರು. ಆಗ ಮಹಾವಿಷ್ಣು ಮೋಹಿನಿಯಾಗಿ ಬಂದ, ರಾಕ್ಷಸರನ್ನು ಮಂಗ ಮಾಡಿದ. ಇದೆಲ್ಲ ಕತೆ ನಮಗೆ ಗೊತ್ತಿದ್ದದ್ದು. ದೇವತೆಗಳಿಗೆ ಅಮೃತವನ್ನು ಉಣಿಸಿದ, ರಾಕ್ಷಸರಿಗೆ ಏನು ಅದರಲ್ಲಿ ಉಳಿಸಲೇ ಇಲ್ಲ ಕೊಡಲಿಕ್ಕೆ, ಎಲ್ಲ ಖರ್ಚಾಯಿತು ಅಂತ ಹೇಳಿಬಿಟ್ಟ. ಮೋಹಿನಿ ಅಲ್ವಾ, ಅಯ್ಯೋ ಪೂರ್ತಿ ಖರ್ಚು ಮಾಡಿದ್ಯಾ ನೀನು ಮೋಹಿನಿ. ಹೌದು. ಅಲ್ಲಿ ಏನಾಯಿತು, ರಾಹು ಅವನು ಬಂದು ದೇವತೆಗಳೊಟ್ಟಿಗೆ ಸೇರಿಕೊಂಡು ಮೋಸ ಮಾಡಿ ಅಂತ ಕುಡಿಯುವ ಅಂತ, ಇನ್ನು ಉಳಿಲಿಕ್ಕಿಲ್ಲ, ಎಲ್ಲ ದೇವತೆಗಳೇ ಕುಡಿದು ಬಿಡ್ತಾರೆ, ಒಂಚೂರಾದರೂ ಕುಡಿತೇನೆ ಅಂತ ತಿಳ್ಕೊಂಡು ದೇವತೆಗಳೊಟ್ಟಿಗೆ ಸೇರಿಕೊಂಡು ಯಾವಾಗ ಮಹಾವಿಷ್ಣು ನೋಡಿದ್ನೋ ಆ ರಾಹುವನ್ನು, ಅವನ ಕೈಗೆ ಒಂದು ತೊಟ್ಟು ಬಿದ್ದಿದಷ್ಟೆ. ಆ ತೊಟ್ಟು ಬಿದ್ದುದನ್ನು ಒಂದು ತೊಟ್ಟು ಅವನ ಬಾಯಿ ಒಳಗೆ ಹೋಗಿದೆಯೋ ಇಲ್ವೋ ಅಂದರೆ ಹೋಗಲಿಲ್ಲ, ಬಾಯಿ ಒಳಗೆ ಹೋಗಲಿಲ್ಲ ಅಂಥೇಳಿದರೆ ಆ ತೊಟ್ಟು ಮೈಗೆ ಬಿದ್ದಿದೆ. ಮೈಗೆ ಬಿದ್ದ ಕಾರಣ ಏನಾಯಿತು, ಅವನನ್ನು ಏನು ಕುಡಿಯದಾಗೆ ಮಾಡಿಬಿಟ್ಟ ಮಹಾವಿಷ್ಣು. ಕೂಡಲೇ ಮಹಾವಿಷ್ಣು ಮೋಹಿನಿಯಿಂದ ವಿಷ್ಣು ಅವತಾರ ಮಾಡಿ ಚಕ್ರ ತಗೊಂಡು ರಾಹುವಿನ ತಲೆ ಕಟ್ಟು ಮಾಡಿಬಿಟ್ಟ. ನೀನು ಎಲ್ಲಿ ಅಮೃತ ಕುಡಿಲಿಕ್ಕೆ ಬಂದಿದ್ದೀಯಾ ಅಂತ. ಸೊ ಅದು ಕತೆ. ಹಾಗಾದರೆ ಇದು ಅಮೃತದ ಕತೆ. ಈ ಅಮೃತ ಹುಟ್ಟುವ ಮೊದಲು ಅಲಕ್ಷ್ಮಿ ಹುಟ್ಟಿದ್ದಾಳೆ. ಅಂದರೆ ಅಮೃತ ಅಂದರೆ ಲಕ್ಷ್ಮಿ. ಲಕ್ಷ್ಮಿ ಹುಟ್ಟುವ ಮೊದಲು ಅಲಕ್ಷ್ಮಿ ಹುಟ್ಟಿದ್ದಾಳೆ. ದರಿದ್ರೆ ಅವಳು ಫಸ್ಟಿಗೆ ಹುಟ್ಟಿದ್ದಾಳೆ. ಎಲ್ಲಿ? ಸಮುದ್ರ ಮಂಥನದಲ್ಲಿ. ಅದನ್ನು ಹೇಳ್ತಾರೆ ಪ್ರಥಮಾಂ ಜನಿತಾಂ ಅಲಕ್ಷ್ಮೀಂ. ಸುರುವಿಗೆ ಹುಟ್ಟಿದ ಅಲಕ್ಷ್ಮಿ ಇವಳು ಮಹಾದರಿದ್ರೆ, ಅಂದರೆ ಕಲಿಯ ಹೆಂಡತಿ ಅಂತ. ಇಲ್ಲಿ ಕಲಿಯ ಹೆಂಡತಿ ಅಂದರೆ ಸರಿ ಆಗ್ತದ ಇಲ್ಲಿ ಅಂತ ಹೇಳಿದರೆ? ಹೌದು. ಮದುವೆ ಆದವನು ಯಾರು? ದುರ್ಯೋಧನ ಅಂತೇಳಿದರೆ ಮಹಾಕಲಿಯ ಅವತಾರ ಅವ. ಸೊ ಕಲಿ, ಅವಳು ಕಲಿಯಾದರೆ ಅವನು ಕಲಿಯಾದರೆ ಇವಳು ಅವನ ಹೆಂಡತಿ ಅಲಕ್ಷ್ಮಿ. ಸೊ ಸಾಕ್ಷಾತು ನರೇಶು, ಮನುಷ್ಯರಲ್ಲಿ ಹುಟ್ಟಿದ ಅಲಕ್ಷ್ಮಿ ಇವಳು. ಯಾರು? ದುರ್ಯೋಧನನ ಹೆಂಡತಿ, ಕಾಶಿರಾಜನ ಮಗಳು. ತಸ್ಯಾಂ ಸುತಂ ತು ಅಜನಯತ್. ಅಂದರೆ ಈ ಅಲಕ್ಷ್ಮಿ ಅಂತೇಳಿದರೆ ಮೊದಲು ಇವಳದು ಕತೆ ಬಂದಿದೆಯಾ ಅಂತ ಕೇಳಿದರೆ ಬಂದಿದೆ. ಇವರೆಲ್ಲ ರಾಮಾಯಣದಲ್ಲಿ ಇದ್ದರು.
ಅಂದರೆ ಭಗವಂತನ ದ್ವೇಷಿಗಳಲ್ವ. ರಾಮಾವತಾರದಲ್ಲಿ ಇದ್ದವರೇ ಕೃಷ್ಣಾವತಾರದಲ್ಲಿ ಬಂದಿದ್ದೀಗ. ಅಂದರೆ ಅಲ್ಲಿ ಏನಾಗಿದ್ಲು ಇವಳು ಅಂತೇಳಿದರೆ, ಅಲ್ಲಿ ಶ್ರೀರಾಮನನ್ನು ಕಾಡಿಗೆ ಕಳಿಸಿದವಳು ಒಬ್ಬಳಿದ್ದಾಳಲ್ಲ, ಆ ಕೈಕೇಯಿದ್ದು ದಾಸಿ ಮಂಥರೆ. ಮಂಥರೆ ಅವಳು ಅಲಕ್ಷ್ಮಿ ಯಾಕೆ ಅಂತ ಕೇಳಿದರೆ, ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡೋದು ಅಂತ ದಶರಥ ನಿರ್ಧಾರ ಮಾಡಿದ. ಯಾವಾಗ ಈ ಸುದ್ದಿ ಕೂಡ ಮಂಥರೇ ಹೇಳಿದ್ದು ಯಾರಿಗೆ? ಕೈಕೇಯಿಗೆ. ಕೈಕೇಯಿ ಕೇಳಿದ್ದ ವಿಷಯ ಏನು? ನಾಳೆ ರಾಮಂದು ಪಟ್ಟಾಭಿಷೇಕ ಅಂತೆ. ಹೌದಾ ಅಂತ ಕುಣಿದ ಆಡಿದ್ಲು ಕೈಕೇಯಿ. ಅಂದರೆ ಎಷ್ಟು ಒಳ್ಳೆ ಸಂತೋಷದ ಸುದ್ದಿ ಕೊಟ್ಬಿಟ್ಟೆ ಅಂತ. ಮಂಥರೆ ಹೇಳ್ತಾಳೆ, ನಿನಗೆ ತಲೆ ಕೆಟ್ಟಿದೆಯಾ ಅಂತ. ಯಾಕೆ? ನಿನ್ನ ಮಗ ಭರತ, ಅವನು ಕೌಸಲ್ಯೆಯ ಮಗ. ಈಗ ಯಾವಾಗ ನೀನು ಈ ದಶರಥನನ್ನು ಮದುವೆಯಾಗಿದ್ದೀಯೋ, ಈ ದಶರಥ ನಿನ್ನನ್ನು ಬಿಟ್ಟು ಕೌಸಲ್ಯ ಹತ್ರ ಹೋಗಿದ್ದಾನ? ಇಲ್ಲ. ಯಾಕೆ? ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿ ನೀನು ಹೇಳಿದಾಗೆ ನಿನಗೇ ಸುತ್ತು ಬರ್ತಾ ಇದ್ದಾನೆ. ಅಂದರೆ ಈಗ ಕೌಸಲ್ಯೆಯ ಮಗ ರಾಜನಾದರೆ ಏನಾಗ್ತದೆ? ನೀನು ಕೌಸಲ್ಯಗೆ ಸುತ್ತು ಬರಬೇಕು. ಯಾಕಂದರೆ ಅವಳು ರಾಜಮಾತೆ ಆಗ್ತಾಳೆ. ನಿನ್ನನ್ನು ಕೇಳುವವರಿಲ್ಲ. ನೀನು ಮತ್ತು ನಾನು ಒಂದೇ, ಮತ್ತೆ ಮಂಥರೆಯು ಕೈಕೇಯಿ ಒಂದೇ. ಅಂದರೆ ನಾನು ದಾಸಿ, ನೀನು ದಾಸಿ ಮತ್ತೆ ಅಂತ. ಅಯ್ಯೋ, ಇದು ಈ ಥರ ಹೇಗೆ ಆಗೋದು? ಅದೇ ಥರ. ಆದ್ದರಿಂದ ನಿನ್ನ ಮಗ ಭರತ, ಅವನನ್ನು ರಾಜನನ್ನಾಗಿ ಮಾಡಿದರೆ ನೀನು ರಾಜಮಾತೆ ಆಗ್ತೀಯ. ಹೇಗೆ ಈಗ ದಶರಥ ನಿನ್ನನ್ನು ಮದುವೆಯಾದ ಇವತ್ತಿನವರೆಗೂ ನಿನಗೇ ಸುತ್ತು ಬರ್ತಾ ಇದ್ದಾನೋ, ನೀನು ಒಂದು ವೇಳೆ ಯಾವಾಗ ಭರತನನ್ನು ರಾಜನನ್ನಾಗಿ ಮಾಡಿದರೆ ಮತ್ತೆ ಕೂಡ ನಿನ್ನ ಸುತ್ತವೇ ಎಲ್ಲರೂ ಬರುವುದು ಅಂತ ಈ ರೀತಿ ಎಲ್ಲ ಹೇಳಿ ಕೈಕೇಯಿಯ ಮನಸ್ಸನ್ನು ತಿರುಗಿಸಿ ಬಿಡ್ತಾಳೆ. ಯಾರು? ಮಂಥರೆ. ಆ ಮಂಥರೆ ಯಾರು ಅಂತ ಹೇಳಿದರೆ ಅವಳೇ ಅಲಕ್ಷ್ಮಿ. ಸೊ ಅಲಕ್ಷ್ಮಿ ಅಲ್ಲಿ ಮಂಥರೆಯಾಗಿ ಹುಟ್ಟಿದರೆ, ಇಲ್ಲಿ ದುರ್ಯೋಧನನ ಹೆಂಡತಿ ಕಾಶಿರಾಜನ ಮಗಳಾಗಿ ಮಹಾಭಾರತದಲ್ಲಿ ಕೃಷ್ಣಾವತಾರದಲ್ಲಿ ಬಂದಿದ್ದಾಳೆ ಹಸ್ತಿನಾವತಿಗೆ. ಸಾಕ್ಷಾತ್ ನರೇಶು ಜನಿತಾಂ ಪ್ರಥಮಾಂ ಜನಿತಾಂ ಅಲಕ್ಷ್ಮೀಂ ಅವಳಲ್ಲಿ ಸುತಂ ತು ಅಜನಯತ್, ಒಬ್ಬ ಮಗ ಹುಟ್ಟಿದ. ಸುತಂ ಅಜನಯತ್ ಮಗನನ್ನು ಹುಟ್ಟಿಸಿದಳು, ಅಥವಾ ಅವಳಲ್ಲಿ ಮಗನು ಹುಟ್ಟಿದ. ಪುರ ಆಸ ಯೋಕ್ಷಃ ಅಂದರೆ ಈ ಮಗ ಯಾರು ಅಂತ ಕೇಳಿದರೆ, ರಾಮಾಯಣದಲ್ಲಿ ರಾವಣನ ಮಗ ಅಕ್ಷಯ ಕುಮಾರ ಅಂತ ಇದ್ದ. ರಾಮಾಯಣದಲ್ಲಿ ಸುಂದರಕಾಂಡ, ಆ ಸುಂದರಕಾಂಡದಲ್ಲಿ ಹನುಮಂತ ಹೋಗಿ ಸೀತೆಯನ್ನು ಭೇಟಿ ಮಾಡಿ ಆ ಸೀತೆಗೆ ರಾಮನ ಮುದ್ರೆಯುಂಗುರವನ್ನು ಕೊಡುವಂತಹ ಕತೆ ಅದು. ಆಗ ಏನಂತ ಹೇಳಿದರೆ, ಮುದ್ರೆ ಉಂಗುರ ಎಲ್ಲ ಕೊಟ್ಟಾದ ಮೇಲೆ ಈಗ ತಾನು ಬಂದಿದ್ದೇನಂತ ಗೊತ್ತಾಗಬೇಕಲ್ವಾ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ಹನುಮಂತ, ಆ ಇಡೀ ವನವನ್ನು ಸೀತೆ ಯಾವ ಮರದಡಿ ಇದ್ದಾಳೋ ಆ ಜಾಗ ಒಂದಷ್ಟು ಬಿಟ್ಟು ಉಳಿದ ಎಲ್ಲ ಮರಗಳನ್ನೆಲ್ಲ ಸಿಪ್ಪೆ ತೆಗೆದು ಎಲ್ಲ ಬೀಳಿಸಿ ಆ ಇಡೀ ವನವನ್ನು ಧ್ವಂಸ ಮಾಡಿಬಿಡ್ತಾರೆ. ಹಾಗಾದರೆ ಇದು ಯಾವ ಕಪಿ? ಒಂದು ಕಪಿಯಂತೆ ಬಹಳ ಪೌರುಷ ಉಂಟಂತೆ, ಈ ಥರ ಬಂದು ಇಡೀ ವನವನ್ನು ಧ್ವಂಸ ಮಾಡಿತಂತೆ ಅಂತ ರಾವಣನಿಗೆ ಸುದ್ದಿ ಹೋದಾಗ ಮಗನನ್ನು ಕಳಿಸ್ತಾನೆ. ಅದೇ ಮಗ ಅಕ್ಷಕುಮಾರ ಅಂತ. ಆ ಅಕ್ಷಕುಮಾರನನ್ನು ಹನುಮಂತ ಯೋಚನೆ ಮಾಡ್ತಾನೆ. ಈ ಅಕ್ಷಕುಮಾರ ಅಂತ ಹೇಳಿದರೆ ಇವನು ಯಾರು? ರಾವಣ, ಇಂದ್ರಜಿತು, ಅಕ್ಷಕುಮಾರ ಅಂತೇಳಿದರೆ ಇವರು ಮೂರು ಸಮ ಬಲ ಇರುವವರು. ಅಂದರೆ ಮೂರನೇ ಒಂದು ಬಲ ಈ ಅಕ್ಷಕುಮಾರ. ಇವನನ್ನೇ ಮುಗಿಸಿಬಿಡ್ತೇನೆ ಅಂತ ಆ ಹನುಮಂತ ಅಕ್ಷಕುಮಾರನನ್ನು ಮುಗಿಸಿಬಿಡ್ತಾನೆ, ಕೊಂದು ಬಿಟ್ಟ ಮೇಲೆ ಬತ್ತಿದ ಕಥೆ ಎಲ್ಲ ನಮಗೆ ಗೊತ್ತಿದ್ದದ್ದೇ. ಆ ಕಪಿ ಅಂದರೆ ರಾವಣನ ಆಸ್ಥಾನ ಸೇರಿಬಿಟ್ಟು ಅಲ್ಲಿ ಏನಂತ ಹೇಳಿದರೆ
ಆ ಬಾಲಕ್ಕೆ ಇದಕ್ಕೆ ಸುತ್ತಿ ಬೆಂಕಿ ಕೊಡ್ತಾರೆ. ಅಂದರೆ ಆ ಕಪಿಗಳಿಗೆ ಬಾಲ ಅಂದರೆ ಬಹಳ ಹೆಮ್ಮೆ, ಯಾವುದು ಹೆಮ್ಮೆಯ ವಿಷಯವೋ ಅದನ್ನೇ ಸುಟ್ಟು ಬಿಡಿ ಅಂತ ರಾವಣನ ಆಜ್ಞೆ. ಅಂದರೆ ಸುಟ್ಟು ಬಿಟ್ಟರೆ ಆ ಹನುಮಂತ ಇಡೀ ಲಂಕೆಯನ್ನೇ ಸುಟ್ಟು ಬಿಟ್ಟ. ಸೊ ಈ ರೀತಿ ಅಕ್ಷಕುಮಾರ ಅಂದರೆ ಯಾರು ಅಂತೇಳಿದರೆ, ಆ ಸುಂದರ ಕಾಂಡದಲ್ಲಿ ಆ ಸೀತೆ ಇದ್ದ ವನವನ್ನು ಧ್ವಂಸ ಮಾಡಿದಾಗ ರಾವಣ ತನ್ನ ಎರಡನೇ ಮಗನನ್ನು ಕಳಿಸ್ತಾನೆ, ಅವನೇ ಅಕ್ಷಕುಮಾರ, ಅವನನ್ನು ಹನುಮಂತ ಸಾಯಿಸ್ತಾನೆ ಅನ್ನುವಂಥ ಆ ಅಕ್ಷಕುಮಾರನೇ ಇವನು. ಅಂದರೆ ದುರ್ಯೋಧನನಿಗೆ ಈ ಕಾಶಿರಾಜನ ಮಗಳಿಂದ ಹುಟ್ಟಿದ ಮಗ. ಸೊ ತಸ್ಯಾಂ ಸುತಂ, ಅವಳಿಗೆ ಮಗ, ತು ಅಜನಯತ್, ಹುಟ್ಟಿದ, ತೂ ಅಂತ ಹೇಳ್ತಾರೆ. ತೂ ಅಂತ ಯಾಕೆ ಹೇಳಿದರು ಅಂತೇಳಿದರೆ, ಅವನು ರಾಮಾಯಣದಲ್ಲಿ ಅಕ್ಷಕುಮಾರ ಇದ್ದಲ್ವಾ ಅಂತೇಳಿದರೆ ರಾಕ್ಷಸ, ಕೆಟ್ಟ ಬುದ್ಧಿಯವ, ಅವನೇ ಇವನು ಅಂತ. ಅದಕ್ಕೆ ತು ಅಂತೇಳಿದರೆ ಇನ್ನೊಂದು ಬಂತು ಹಸ್ತಿನಾವತಿಗೆ ಅಂತ. ಅಂದರೆ ಒಂದು ದುರ್ಯೋಧನ ಇತ್ತು, ಆ ದುರ್ಯೋಧನಿಗೆ ಒಂದು ಬಂತು, ಯಾವುದಿದು ಮಹಾದರಿದ್ರೆ ಅಲಕ್ಷ್ಮಿ. ಆಮೇಲೆ ಈ ಅಲಕ್ಷ್ಮಿಗೆ ಒಂದು ಹುಟ್ಟಿತು ಮಗ, ಅದು ಯಾರಂದರೆ ಅಕ್ಷಕುಮಾರ ಅಂತ. ಅದಕ್ಕೆ ತು ಅಂದರೆ ಒಂದೊಂದೇ ಹಸ್ತಿನಾವತಿಗೆ ದರಿದ್ರಗಳು ಸೇರ್ಕೊಳ್ತಾ ಇವೆ ಅಂತ. ಸೊ ಪುರ ಆಸ ಯೋ ಅಕ್ಷಃ, ಅವನು ಯಾರಂದರೆ ಪುರ ಅಂದರೆ ಮೊದಲು, ಆಸ ಆಗಿದ್ದ, ಮೊದಲು ಆಗಿದ್ದ, ಯಹ ಅಕ್ಷಃ ಯಾರು ಅಕ್ಷಕುಮಾರ, ಮೊದಲು ಯಾರು ಅಕ್ಷಕುಮಾರ ಆಗಿದ್ದನೋ ಅವನೇ ಈಗ ಅವಳಿಗೆ ಮಗನಾಗಿ ಹುಟ್ಟಿದ. ಆನಂತರ ಕನ್ಯಾಂ, ಅಯ್ಯೋ ಮಗ ಮಾತ್ರ ಅಲ್ಲಂತೆ, ಮಗಳು ಇದ್ದಾಳೆ. ಕನ್ಯಾಂ ಅಂದರೆ ಮಗಳು ಹುಟ್ಟಿದ್ಲು. ಇವಳು ಯಾರು ಅಂತ, ಪುರ ಮೊದಲು, ಪ್ರಿಯತಮಾಂ ಚ ಷಡಾನನಸ್ಯ, ಷಡಾನನ ಅಂದರೆ 6 ಮುಖ ಇರುವವನು. ಅಲ್ಲ, 6 ಮುಖ ಅಂತೇಳಿದರೆ 10 ಮುಖ ನಮಗೆ ಗೊತ್ತುಂಟು, ಯಾರು ರಾವಣ. ಆಮೇಲೆ 4 ಮುಖ ಗೊತ್ತುಂಟು, ಚತುರ್ಮುಖ, ಯಾರಂದರೆ ಬ್ರಹ್ಮದೇವರು. ಸರಿ, 5 ಮುಖ ಗೊತ್ತುಂಟು, ಯಾರು ಅಂತೇಳಿದರೆ ಅದು 5 ಮುಖ ಅಂದರೆ ವಾಮದೇವ, ಆಮೇಲೆ ಅಘೋರ, ಆಮೇಲೆ ಸದ್ಯೋಜಾತ, ಅದು ಈಶ್ವರಂದು 5 ಮುಖಗಳು. ಸೊ ಪಂಚಮುಖ ಅಂದರೆ ಈಶ್ವರ. ಸರಿ, ಈಶ್ವರ ಅಂದರೆ ಪಂಚಮುಖ, ಚತುರ್ಮುಖ ಬ್ರಹ್ಮದೇವರಂದರೆ 4 ಮುಖ, 10 ಮುಖ ಅಂದರೆ ಅವನು ರಾವಣ. ಇದು 6 ಮುಖದವನು ಯಾರು ಅಂತೇಳಿದರೆ ಷಣ್ಮುಖ ಅಂತೇಳಿದರೆ ಇವನು ಯಾರು, ರುದ್ರದೇವರ ಸುರುವಿನ ಮಗ. ಸುರುವಿನ ಮಗ ಯಾರು, ಷಣ್ಮುಖ, ಸುಬ್ರಹ್ಮಣ್ಯ. ಈ ಷಣ್ಮುಖ ಷಡಾನ ಅವನ ಪ್ರಿಯತಮ, ಅಂದರೆ ಷಣ್ಮುಖನ ಹೆಂಡತಿ. ಷಣ್ಮುಖನ ಹೆಂಡತಿ ಅಂದರೆ ವಲ್ಲಿ ದೇವಯಾನೆ ಅದಲ್ಲ, ಅದು ಅದು ಆ ಅವತಾರ ಅಲ್ಲ, ಇದು ಇನ್ನೊಂದು ಅವತಾರ. ಸೊ ಈ ಅವತಾರದಲ್ಲಿ ಷಣ್ಮುಖ ಅಂತೇಳಿದರೆ ಅವನು ಮನ್ಮಥನಾಗಿದ್ದ. ಮನ್ಮಥನನ್ನು ರುದ್ರದೇವರ 3ನೇ ಕಣ್ಣು ಓಪನ್ ಮಾಡಿದಾಗ ಸುಟ್ಟು ಬಿಟ್ಟರು. ಯಾರು, ರುದ್ರದೇವರು. ಈ ಷಣ್ಮುಖ ಹುಟ್ಟಲಿಕ್ಕೆ ಇದು ಮಾಡಿದ್ದು ಏನು, ಸುಟ್ಟು ಬಿಟ್ಟರು ಅವರು. ಮನ್ಮಥ ಅವನಿಗೆ ದೇಹ ಇಲ್ಲ, ಅವನಿಗೆ ಖಾಲಿ ಒಂದು ರೂಪ, ಒಂದು ಏನು, ಒಂದು ಜೀವದಲ್ಲಿ ಇದ್ದಾನೆ, ಆದರೆ ದೇಹ ಶರೀರ ಇಲ್ಲ ಅಂತ. ಸೊ ಅಂತಹ ಷಣ್ಮುಖನಿಗೆ ಮತ್ತೆ ಅಂದರೆ ಆ ಮನ್ಮಥನಿಗೆ ರತಿ, ಅವನ ಹೆಂಡತಿ ಯಾರು, ರತಿ. ಸೊ ಈ ಶರೀರ ಇಲ್ಲದ ಮನ್ಮಥನಿಗೆ ಶರೀರ ಯಾರು ಕೊಡುವುದು ಅಂತೇಳಿದರೆ ಕೃಷ್ಣನ ಮಗನಾಗಿ ಅವನು ಕಾಮನಾಗಿ ಜನಿಸ್ತಾನೆ, ಕೃಷ್ಣನ ಮಗ. ಸೊ ಕೃಷ್ಣನ ಮಗ ಯಾರು, ಈ ಷಣ್ಮುಖ ಅಂತೇಳಿದರೆ ಮನ್ಮಥ ಅಂದರು ಅವನೇ, ಅವನ ಹೆಂಡತಿ ಯಾರು, ರತಿ. ಸೊ ಮನ್ಮಥನ ಹೆಂಡತಿ ರತಿ. ಸೊ ಆ ಮನ್ಮಥನೇ ಅವನೇ ಕೃಷ್ಣನ ಮಗ, ಅವನೇ ಷಡಾನನ ಕೂಡ. ಸೊ ಷಡಾನನ ಪ್ರಿಯತಮ ಅಂತೇಳಿದರೆ ಸುಬ್ರಹ್ಮಣ್ಯನ ಹೆಂಡತಿ. ಅಂದರೆ ಸುಬ್ರಹ್ಮಣ್ಯ ಹುಟ್ಟಲಿಕ್ಕೆ ಮೊದಲಿದ್ದದ್ದು ಅದು ಮನ್ಮಥ, ಮನ್ಮಥನ ಹೆಂಡತಿ. ಸೊ ಮನ್ಮಥನ ಹೆಂಡತಿ ಅಂದರೆ ಯಾರು, ರತಿ. ಸೊ ರತಿ, ಆ ರತಿ ಇಲ್ಲಿ ದುರ್ಯೋಧನನಿಗೆ ಆ ಕಾಶಿರಾಜನ ಮಗಳಲ್ಲಿ ಮಗಳಾಗಿ ಹುಟ್ಟಿದಳು ಅಂತೇಳಿದರೆ
ಈ ದುರ್ಯೋಧನನ ಹೆಂಡತಿಗೆ ಮಗ ಹುಟ್ಟಿದ. ಅವನು ರಾಮಾಯಣದಲ್ಲಿ ರಾವಣನ ಮಗನಾಗಿದ್ದ ಅಕ್ಷಕುಮಾರ. ಆಮೇಲಿಂದ ಅವನಿಗೆ ಹುಟ್ಟಿದ ಮಗಳು ಯಾರು ಅಂತ ಹೇಳಿದರೆ ಅವಳು ಮನ್ಮಥನ ಹೆಂಡತಿ ರತಿ ಇಲ್ಲಿ ಮಗಳಾಗಿ ಹುಟ್ಟಿದಳು. ಆ ರತಿದ್ದೆಲ್ಲ ಭಾಳ ಕಥೆ ಉಂಟು. ಅವಳು ಯಾರದು ಶಂಬರಾಸುರನಿಗೆ ಅವಳು ಹೆಂಡತಿಯಾಗಿ ಹೋಗುವುದು. ಅವಳಿಗೊಂದು ಶಾಪ ಬಂತು. ಶಾಪದಿಂದ ಅವಳು ಆ ರಾಕ್ಷಸನಿಗೆ ಹೆಂಡತಿಯಾಗಿ ಹೋಗ್ತಾಳು. ಸೊ ಅದೆಲ್ಲ ದೊಡ್ಡದು ಕಥೆಗಳು, ಎಲ್ಲ ಕಥೆಗಳು ಕೂಡ ನಾವು ಎಲ್ಲ ಓದಿದ್ದೇವೆ. ಆ ಕಥೆಗಳು ನಮ್ಮದು ಇದರಲ್ಲಿ ಪಾಠದಲ್ಲೇ ಬಂದಿತ್ತದು. ಸೊ ಹೀಗೆ ಮನ್ಮಥನ ಹೆಂಡತಿ ರತಿ ಅವಳು ಹುಟ್ಟಿದಳು ಈ ದುರ್ಯೋಧನನ ಹೆಂಡತಿಯಲ್ಲಿ ಮಗಳಾಗಿ. 201ನೇ ಶ್ಲೋಕ. ಸೊ ಪಾರ್ವತಿಯ ಆವೇಶದಿಂದ ಕೂಡಿದ್ದ ಕಾಶಿರಾಜನ ಮಗಳನ್ನು ದುರ್ಯೋಧನ ವಿವಾಹನಾದ. ಉದ್ವಾಹ್ಯ ಕಾಶಿತನಯಾಂ. ಅವಳಲ್ಲಿ ಪಾರ್ವತಿಯ ಆವೇಶ ಇತ್ತು. ಆಮೇಲೆ ಅವಳು ಯಾರು ಈ ಕಾಶಿರಾಜನ ಮಗಳು ಅಂತೇಳಿದರೆ ಅಲ್ಲಿ ಎರಡನೇ ಅಂತೇಳಿದರೆ ಲಕ್ಷ್ಮಿ ಹುಟ್ಟುವ ಮೊದಲು ಹುಟ್ಟಿದವಳು ಇವಳು ಜ್ಯೇಷ್ಠ ಲಕ್ಷ್ಮಿ ಅಂತ ಹೆಸರು ಇವಳಿಗೆ. ಜ್ಯೇಷ್ಠ ಲಕ್ಷ್ಮಿ ಅಂದರೆ ಲಕ್ಷ್ಮಿಯ ಅಕ್ಕ. ಇವಳು ಅಲಕ್ಷ್ಮಿ ಅಂತ ಹೇಳಿದ್ರೆ ಮಹಾದರಿದ್ರೆ ಅಂತ. ಸೊ ಇವಳು ಇಲ್ಲಿ ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಇಲ್ಲಿ ಒಂದು ಹಸ್ತಿನಾವತಿಗೆ ಸೇರಿದ್ದಾಳೆ ದುರ್ಯೋಧನ ಹೆಂಡತಿಯಾಗಿ. ಅಂದರೆ ದುರ್ಯೋಧನ ಅಪಹರಿಸಿಕೊಂಡು ಬಂದದ್ದು ಯಾರನ್ನು ಅಂತ ಹೇಳಿದರೆ ಇಂಥ ಒಂದು ಹುಡುಗಿಯನ್ನು ಅಪಹರಿಸಿಕೊಂಡು ಬಂದು ಮದುವೆ ಆಗಿದ್ದಾನೆ. ಸರಿಯಾಗಿ ಕಲಿಗೆ ಅಲಕ್ಷ್ಮಿಯೇ ಸಿಕ್ಕಿದ್ದಾಳೆ. ಅವಳಲ್ಲಿ ಅಲಕ್ಷ್ಮಿಯಲ್ಲಿ ಅಕ್ಷನೆನಿಸಿದ್ದ ಮಗ ರಾಮಾಯಣದಲ್ಲಿ ರಾವಣನ ಮಗ ಅಕ್ಷಕುಮಾರ ಇಲ್ಲಿ ಈಗ ಹುಟ್ಟಿದ್ದಾನೆ ಅವಳಿಗೆ ಮಗನಾಗಿ. ಆಮೇಲಿಂದ ಮನ್ಮಥನ ಹೆಂಡತಿ ಯಾರು ರತಿದೇವಿ, ಷಡಾನನಸ್ಯ ಪ್ರಿಯತಮಾಂ ಅಂದರೆ ಷಡಾನನ ಅಂತೇಳಿದರೆ ಮೊದಲು ಷಡಾನನ, ಕಾಮ, ಆಮೇಲೆ ಮನ್ಮಥ, ಇದೆಲ್ಲ ಒಂದೇ ಒಬ್ಬರದ್ದೇ ಬೇರೆ ಬೇರೆ ಅವತಾರಗಳಾಗಿ ಬಂದಿರುವವರು. ಸೊ ಆ ಮನ್ಮಥನ ಹೆಂಡತಿ ಪ್ರಿಯತಮ ಯಾರು ರತಿದೇವಿ, ಅವಳು ಈ ಲಕ್ಷ್ಮಿಯಲ್ಲಿ ಮಗಳಾಗಿ ಹುಟ್ಟಿದಳು. ಹೀಗೆ ದುರ್ಯೋಧನ ಹೀಗೆ ಅಪಹರಿಸಿ ವಿವಾಹವಾದ ಕಾಶಿರಾಜನ ಮಗಳು ಯಾರು ಅಂತ ಹೇಳಿದ್ರೆ ಅಲಕ್ಷ್ಮಿಯೇ ಹುಟ್ಟಿದ್ದು. ಅಲಕ್ಷ್ಮಿ ಅಂದರೆ ಕಲಿಯ ಪತ್ನಿ. ಸರಿಯೇ ಆಯಿತು. ಕಲಿ ಅಂದರೆ ದುರ್ಯೋಧನ, ಅಲಕ್ಷ್ಮಿ ಅಂತಂದರೆ ಅವನ ಹೆಂಡತಿ. ಮೊದಲು ಇವಳು ಮಂಥರೆಯಾಗಿ ಇದ್ಲು. ಆ ನಂತರ ಇವಳಲ್ಲಿ ಒಂದು ಪಾರ್ವತಿದ್ದು ಆವೇಶ ಉಂಟಲ್ಲ, ಅಂದರೆ ಪಾರ್ವತಿ ಈ ಅಲಕ್ಷ್ಮಿಯಲ್ಲಿ ಸೇರಿಕೊಂಡ್ಲು ಅಂದರೆ ನಿಮಗೇನಾದರೂ ಗೊತ್ತಾಗಿದೆಯಾ? ಏನಾದರೂ ಒಳ್ಳೆ ಗುಣ ಈ ಅಲಕ್ಷ್ಮಿಯಲ್ಲಿ ಇತ್ತ ಅಂತ ಹೇಳಿದರೆ, ಆ ದುರ್ಯೋಧನ ಕೌರವರೆಲ್ಲ ಒಟ್ಟಾಗಿ ಆ ದ್ಯೂತದಲ್ಲಿ ಯಾರು ಯುಧಿಷ್ಠಿರ ಎಲ್ಲ ಸೋತೋದ. ಆಮೇಲೆ ಪಣ ಇಟ್ಟದ್ದು ದ್ರೌಪದಿಯನ್ನು ಪಣ ಇಟ್ಟು ಅದನ್ನು ಸೋತ. ಆವಾಗ ಅವಳು ದಾಸಿ ಆಗ್ತಾಳೆ. ದಾಸಿಯನ್ನು ಎಳ್ಕೊಂಡು ಬನ್ನಿ ಅಂತ ಆಯಿತು. ಎಳ್ಕೊಂಡು ಬಂದು ಮಾನಭಂಗ ಮಾಡಿದರು. ದುಶ್ಯಾಸನ ಅವಳ ಸೀರೆಯನ್ನು ಎಳೆದು ಇನ್ನು ಸ್ವಲ್ಪ ಒಂದು ತುಂಡು ಮಾತ್ರ ಉಳಿದಿದೆ ಸೀರೆ ಅಂತ ಹೇಳುವಾಗ ಕೃಷ್ಣ ಅಂತ ಬೊಬ್ಬೆ ಹೊಡೆದ್ಲು. ಯಾರು? ದ್ರೌಪದಿ. ಕೃಷ್ಣ ಅವಳಿಗೆ ಏನದು ವಸ್ತ್ರ, ಎಂಥ ವಸ್ತ್ರವನ್ನು ಕೊಟ್ಟ? ಯಾರಿಗದು ನೆನಪಿದೆಯಾ? ಪುರಂದರದಾಸರು ಹೇಳ್ತಾರಲ್ಲ, ಎಂಥ ವಸ್ತ್ರ ಅದು, ಎಂದೂ ಅದು ಮುಗಿಯೋದೇ ಇಲ್ಲ ಆ ವಸ್ತ್ರ. ಅಂಥ ವಸ್ತ್ರವನ್ನು ಕೊಟ್ಟುಬಿಟ್ಟ ದುಶ್ಯಾಸನ. ಎಳ್ದು ಬಿದ್ದ. ಎಷ್ಟು ಎಳೆದರೂ ಸೀರೆ ಇನ್ನೂ ಸಹ ಉಂಟು, ಖಾಲಿ ಆಗ್ತದೆ. ಎಲ್ಲಿ ಖಾಲಿ ಆಗ್ತದೆ? ಅಕ್ಷಯ ವಸನವನಿತ್ತ. ಕರೆಕ್ಟ್, ಅಕ್ಷಯ ವಸನ. ಸೊ ಅಂತಹ ಆ ಸಮಯದಲ್ಲಿ ದ್ರೌಪದಿಯ ಒಂದು ಸ್ಥಿತಿಯನ್ನು ನೋಡಿ ಎಲ್ಲರೂ, ಕೆಲವರೆಲ್ಲ ತಲೆ ತಗ್ಗಿಸಿಕೊಂಡು ತಲೆಯನ್ನು ಎತ್ತುವುದೇ ಇಲ್ಲ ಈ ಭೀಷ್ಮಾದಿಗಳು. ಇನ್ನು ಕೆಲವರೆಲ್ಲ ಕೌರವರೆಲ್ಲ ಅಟ್ಟಹಾಸದಿಂದ ನಗ್ತಾ ಇರುವಾಗ ಒಬ್ಬಳು ಅಳ್ತಾ ಇದ್ಲಂತೆ. ಅವಳು ಯಾರು ಅಂತ ಹೇಳಿದರೆ ಈ ದುರ್ಯೋಧನನ ಹೆಂಡತಿ. ಅಂದರೆ ಅವಳಿಗೆ ಮನಸ್ಸು ಕರಗಿ ಹೋಯಿತು. ಇಂಥ ಸ್ಥಿತಿ ಹೆಂಗಸರಿಗೆ ಬರಬಾರ್ದು ಅಂಥೇಳಿ ತನ್ನ ಗಂಡ ತಪ್ಪು ಮಾಡಿದ ಅಂತಲ್ಲ, ಅವಳ ಒಂದು ಸ್ಥಿತಿ ನೋಡಿ
ಈ ಥರ ಒಂದು ಸ್ಥಿತಿ ಬರಬಾರ್ದಿತ್ತು ಅಂತ ಕಣ್ಣೀರು ಹಾಕಿದ್ಲು ಅಂತೇಳಿದ್ರೆ ಅವಳಿಗೆ ಮನಸ್ಸು ಯಾಕೆ ಕರಗಿತು ಅಲಕ್ಷ್ಮಿಗೆ ಅಂತೇಳಿದ್ರೆ ಅವಳಲ್ಲಿ ಗಿರಿಜೆಯ ಆವೇಶ ಇದ್ದ ಕಾರಣ ಅಂತ ಹೇಳ್ತಾರೆ ವಾದಿರಾಜರು. ಸೊ ಆದ ಕಾರಣವೇ ಅವಳು ಅತ್ತಿದ್ದು ಅಂತ ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.